ಹೈಪೋಥೈರಿಡಿಸಮ್, ಹೈಪರ್ ಥೈರಿಡಿಸಮ್ ಇದು ಗುಣ ಆಗುವ ಕಾಯಿಲೆ. ಇದಕ್ಕೆ ಜೀವನ ಪರ್ಯಂತ ಔಷಧಿಯನ್ನ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಇದರೊಳಗಡೆ ಬಲಗೈನ ಇರಿಸಿ ಹೆಬ್ಬೆರಳನ್ನು ಸೇರಿಸಿ ಇದೇ ಶಂಖಮುದ್ರೆಯಲ್ಲಿ ಒಂದು 10 ನಿಮಿಷ ಕಪಾಲಭಾತಿ ಮಾಡಿದರೆ ನಿಮ್ಮ ಹೈಪರ್ ಅಥವಾ ಹೈಪೋಥೈರಿಡಿಸಮ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗೋದು ಸತ್ಯ. ಮನೆ ಮದ್ದು ಅಂದ್ರೆ ಈ ಮೂರನ್ನು ಸೇರಿಸಿ ಬೆಳಗ್ಗೆ ತಕ್ಷಣ 6 ಗಂಟೆಗೆ ಸೇವಿಸಿ. ಥೈರಾಯ್ಡ್ 1 ತಿಂಗಳಲ್ಲಿ ವಾಸಿ ಆಗುತ್ತೆ. ಅದಕ್ಕಾಗಿ ಔಷಧಿ ತಿಂದು 108 ಸೈಡ್ ಎಫೆಕ್ಟ್ ಅನುಭವಿಸಿ ನರಕ ಯಾತನೆಯನ್ನ ಅನುಭವಿಸೋ ಅವಶ್ಯಕತೆ ಇಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಹೈಪೋಥೈರಿಡಿಸಮ್ ಮತ್ತು ಹೈಪರ್ ಥೈರಿಡಿಸಮ್ ಇದು ಗುಣ ಆಗುವ ಕಾಯಿಲೆ. ಇದಕ್ಕೆ ಜೀವನ ಪರ್ಯಂತ ಔಷಧಿಯನ್ನ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಇದಕ್ಕಾಗಿ ಮನೆಮದ್ದು ಮತ್ತು ಪ್ರಾಣಾಯಾಮ. ಮೊದಲು ಪ್ರಾಣಾಯಾಮವನ್ನು ನೋಡೋಣ. ಶಂಖಮುದ್ರೆ ಎಡಗೈನ ಈ ರೀತಿ ಮಾಡಿ ಇದರೊಳಗಡೆ ಬಲಗೈನ ಈ ರೀತಿ ಹೆಬ್ಬೆರಳನ್ನು ಸೇರಿಸಿ ಈ ಕೈಯನ್ನು ಹೀಗೆ ಮುಚ್ಚಿ ಈ ಹೆಬ್ಬೆರಳನ್ನು ಹೀಗೆ ಮುಚ್ಚಬೇಕು. ಮುಚ್ಚಿ ಕೈ ಈ ಭಾಗದಲ್ಲಿ ಬರಬಾರ್ದು, ಈ ಭಾಗದಲ್ಲಿ ಈ ರೀತಿ ಈ ಕೈಯನ್ನು ಈ ಒಂದು ಎಡಗೈ ಹೆಬ್ಬೆರಳಿಗೆ ಈ ರೀತಿ ಜೋಡಿಸಿ ಬಲಗೈನ. ಇದು ಶಂಖದ ಆಕೃತಿ ಆಯಿತು. ನೇರ ಕೂತ್ಕೊಳ್ಳಿ. ಉಸಿರು ತಗೊಳ್ಳಿ. ಲಾಕ್ ಮಾಡಿ ಕತ್ ಮೇಲೆತ್ತಿ ಎಡಗಡೆ ಬಿಡಿ. ಉಜ್ಜಾಯಿ ಪ್ರಾಣಾಯಾಮ. ಇದನ್ನು ಪ್ರತಿನಿತ್ಯ ಒಂದು 5 ರಿಂದ 10 ನಿಮಿಷ ಮಾಡಿ. ಇದೇ ಶಂಖಮುದ್ರೆಯಲ್ಲಿ ಒಂದು 10 ನಿಮಿಷ ಕಪಾಲಭಾತಿ ಮಾಡಿದರೆ ನಿಮ್ಮ ಹೈಪರ್ ಅಥವಾ ಹೈಪೋಥೈರಿಡಿಸಮ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗೋದು ಸತ್ಯ. ಇದರೊಟ್ಟಿಗೆ ಡೈಲಿ ಒಂದು 10 ನಿಮಿಷ ಸರ್ವಾಂಗಾಸನ ಹಲಾಸನವನ್ನು ಮಾಡಬಹುದು. ಮನೆ ಮದ್ದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 1 ಚಮಚ ಮೆಂತ್ಯ ಪುಡಿ, 1 ಚಮಚ ಬೆಲ್ಲ, 1 ಚಮಚ ನಾಟಿ ಹಸುವಿನ ತುಪ್ಪ, ಈ ಮೂರನ್ನು ಸೇರಿಸಿ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಸೇವಿಸಿ. ಅದಾದ ಮೇಲೆ ಹುರುಳಿಕಾಳನ್ನು ಕುದಿಸಿರ್ತಕ್ಕಂಥ ಆ ನೀರನ್ನು ಕುಡಿಬೇಕು. 1 ಗ್ಲಾಸ್, 1 ಮುಷ್ಟಿ ಹುರುಳಿಕಾಳನ್ನು 4 ಲೋಟ ನೀರಲ್ಲಿ ಕುದಿಸಿ ಆ ನೀರು ಕುದ್ದು 1 ಲೋಟ ಕಿಳಿದ ಮೇಲೆ ಆ ನೀರನ್ನು ಕುಡಿಯೋದು. ಹುರುಳಿ ಕಟ್ಟು ಅಂತ ಕರೀತಾರೆ. ಮತ್ತು ಹುರುಳಿಕಾಳನ್ನ ಪಲ್ಯ ಮಾಡ್ಕೊಂಡು ತಿನ್ಬೋದು ನೀವು. ಅದನ್ನು ಮಾಡಬೇಕು. ಇದಾದ ನಂತರ ಬೆಳಗ್ಗೆ ಪ್ರಸಾದದ ಮೊದಲು ಏನು ಟಿಫನ್ ಅಂತ ಕರಿತೀರಲ್ಲ, ಅದರ ಮೊದಲು ಅರ್ಧ ಲೋಟ ಧನಿಯಾ ಕಷಾಯವನ್ನು ಕುಡಿಬೇಕು. 1 ಚಮಚ ಧನಿಯಾ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಕುಡಿಯೋದು. ಮುಖ್ಯವಾಗಿ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಹದಗೆಟ್ಟಾಗ ಥೈರಾಯ್ಡ್ ಬರ್ತದೆ. ತಡವಾಗಿ ಮಲಗೋದು, ತಡವಾಗಿ ಹೇಳೋದು ಮಾಡೋದ್ರಿಂದ ಗುಣ ಆಗೋದಿಲ್ಲ. ಈ ಮನೆ ಮದ್ದುಗಳ ಜೊತೆಗೆ ಆಹಾರ ಪದ್ಧತಿ, ಜೀವನ ಪದ್ಧತಿ ಬಹಳ ಮುಖ್ಯ. ಫಾಸ್ಟ್ ಫುಡ್, ಜಂಕ್ ಫುಡ್, ಬೇಕರಿ ಫುಡ್, ಮಾಂಸಾಹಾರ, ಚಹಾ, ಕಾಫಿ ಇವನ್ನೆಲ್ಲ ಬಿಟ್ಟು ರಾತ್ರಿ 8-9 ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ 4-5 ಗಂಟೆ ಒಳಗಡೆ ಎದ್ದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ತಾ ಸರಿಯಾದ ಜೀವನ ಕ್ರಮವನ್ನು ನಡೆಸಿದ್ರೆ ಥೈರಾಯ್ಡು 1 ತಿಂಗಳಲ್ಲಿ ವಾಸಿ ಆಗುತ್ತೆ. ಕೆಲವರಿಗೆ 3 ತಿಂಗಳಲ್ಲಿ ವಾಸಿ ಆಗುತ್ತೆ. ಅದಕ್ಕಾಗಿ ಔಷಧಿ ತಿಂದು 108 ಸೈಡ್ ಎಫೆಕ್ಟ್ ಅನುಭವಿಸಿ ನರಕ ಯಾತನೆಯನ್ನು ಅನುಭವಿಸೋ ಅವಶ್ಯಕತೆ ಇಲ್ಲ. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಅಲ್ಲಿ ಇಂಥ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಆಸಕ್ತಿ ಇದ್ರೆ ಭಾಗವಹಿಸಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.